ನಾನು ಹೇಳಿದ್ನಲ್ಲ, ಸುದೀರ್ಘವಾಗಿ ಹೇಳ್ತೀನಿ. ಈಗ ಸುದೀರ್ಘವಾಗಿ 40 ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮಾನ್ಯ ಸಹಕಾರ ಸಚಿವರು. ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂಥ ಅನುಭವ ಇದೆ. ಅವರು ಈ ರೀತಿಯಾದಂಥ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಎಲ್ಲಿ ಮಾರಲ್ ರೈಟ್ಸ್ ಉಳಿದಿದೆ? ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ಮಂತ್ರಿಗಳಿಗೂ ಕೋಆಪ್ರೇಷನ್ ಗೊತ್ತಿಲ್ಲ, ನಾನೇ ಮಾಡಿಕೊಟ್ಟೆ, ನಾನೇ ಸ್ವತಃ ಮಾಡಿಕೊಟ್ಟೆ, ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ. ಬಹುಶಃ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು. ನಾನು ಒಬ್ಬ ಸಹಕಾರಿ, ಹಿಂದೆ ಹಲವಾರು ಸರ್ಕಾರಗಳು ಬಂದಿದ್ದಾವೆ, ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ, ಹೋಗಿದ್ದಾವೆ. ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು ಈಗ 13 ವರ್ಷ ಆಗಿದೆ. ನಾನು ಬಂದಂಥ ಸಂದರ್ಭದಲ್ಲಿ BJP ಸರ್ಕಾರ ಇತ್ತು, ನಾನು ಫಸ್ಟ್ ಟೈಮ್ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ. ಅದಾದ ನಂತರ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು, ಅದಾದ ನಂತರ BJP ಸರ್ಕಾರ, ಕುಮಾರಣ್ಣವರ ಮೈತ್ರಿ ಸರ್ಕಾರ, ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ನೋಡಿದ್ದೇನೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾವ ಪಕ್ಷ ನೋಡಲಿಲ್ಲ, ಯಾವ ಜಾತಿ ನೋಡಲಿಲ್ಲ, ಯಾವ ಧರ್ಮ ನೋಡಲಿಲ್ಲ, ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನು ಮಾಡಿಲ್ಲ, ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿಲ್ಲ. ಇವತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ, ಕಳೆದ ಬಾರಿ BJP ಸರ್ಕಾರದಲ್ಲೂ ಸಹ ನಾವೆಲ್ಲರೂ ಸಹಕಾರಿಗಳು ಕೋವಿಡ್ ಸಂದರ್ಭದಲ್ಲಿ DCC ಬ್ಯಾಂಕಿಂದ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ವಿ. ST ಸೋಮಶೇಖರ್ರವರು ಸಹಕಾರ ಸಚಿವರಾಗಿದ್ದರು, ಅವರು ಸಹ ಯಾರೂ ಹಸ್ತಕ್ಷೇಪವನ್ನು ಮಾಡಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ. ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ರಾಜೀನಾಮೆ ಕೇಳಷ್ಟು ದೊಡ್ಡವನಲ್ಲ. ನೈತಿಕತೆ ಬಂದಂಥ ಸಂದರ್ಭದಲ್ಲಿ ಅವರವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು. ಸರ್, ಇಂಥ ಬೆಳವಣಿಗೆ ಸಹಕಾರಿ ಕ್ಷೇತ್ರಕ್ಕೆ ಎಷ್ಟು ಅಪಾಯಕಾರಿ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ? ಅವರವ್ರ ಸರ್ಕಾರ ಬಂದು ಅವರವ್ರ ಪರವಾಗಿರುವಂಥವ್ರು ಮಾಡ್ಕೋಬೇಕು ಅಂದರೆ ಎಷ್ಟು ಅಪಾಯಕಾರಿ ಆಗುತ್ತೆ ಸಹಕಾರಿ ಕ್ಷೇತ್ರ? ಸಹಕಾರಿ ಕ್ಷೇತ್ರ ಇವತ್ತೇನು ಕಳೆದ ಬಾರಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇದೇ ಸರ್ಕಾರ ಕಳೆದ ಬಾರಿ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿದರು. ವೈದ್ಯನಾಥನ್ ವರದಿ 2008ರಲ್ಲಿ ಇದೇ ಮನಮೋಹನ್ ಸಿಂಗ್ರವರ UPA ಸರ್ಕಾರ ಸುಮಾರು 800 ಕೋಟಿಯಷ್ಟು ಹಣವನ್ನು ನಮ್ಮ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು, ಸ್ವಾಯತ್ತತೆಯಿಂದ ಅವ್ರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೈದ್ಯನಾಥನ್ ವರದಿ ಜಾರಿಗೆ ತಂದು ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗಿದೆ. ರಾಜ್ಯ ಸರ್ಕಾರ, ನಬಾರ್ಡು, ಕೇಂದ್ರ ಸರ್ಕಾರ 3 ಜನ ಸೇರಿ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗಿದೆ. ನಾವೆಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪವನ್ನು ಮಾಡಲ್ಲ, ಸರ್ಕಾರದಿಂದ ನಾಮಿನಿಗಳನ್ನು ಹಾಕಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಅಗ್ರಿಮೆಂಟ್ ಇದೆ. ಅದನ್ನೂ ಸಹ ಉಲ್ಲಂಘನೆ ಮಾಡಿಬಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ವಿ ಆ್ಯಕ್ಟ್ ಅಮೆಂಡ್ ಮಾಡೋಕ್ಕೆ. ನಾವು 3 ಜನ ನಾಮಿನಿಗಳಾಗ್ತೀವಿ ಅಂತ. ಭಾಳ ದೊಡ್ಡ ಅಪಾಯವನ್ನು ಈ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ತಂದೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ನಮ್ಮ DCC ಬ್ಯಾಂಕು ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರೆ, ಕಳೆದ 1.5 ವರ್ಷಗಳಿಂದ ಒಂದೇ ಒಂದು ಹೊಸ ರೈತರಿಗೆ, ಅಂದರೆ ಸಾಲವನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥ ರೈತರಿಗೆ ₹1 ಸಾಲವನ್ನು ಕೊಟ್ಟಿಲ್ಲ ಕಳೆದ 1.5 ವರ್ಷದ ಅವಧಿಯಲ್ಲಿ. ನನ್ನ ಅವಧಿಯಲ್ಲಿ 45,000 ಜನ ರೈತರಿಗೆ ಏನು ಸಾಲವನ್ನು ಕೊಡ್ತಿದ್ರು ಅದನ್ನು 1.5 ಲಕ್ಷ ರೈತರಿಗೆ ನಾವು 5 ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದೀವಿ. ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ₹370 ಕೋಟಿ ಡೆಪಾಸಿಟ್ ಇತ್ತು. ನಾನು ಇಳಿಯೋ ಸಂದರ್ಭದಲ್ಲಿ 1,000 ಕೋಟಿ ಡೆಪಾಸಿಟ್ ಇತ್ತು. ಇವತ್ತು 900 ಕೋಟಿಗೆ ಇಳಿದಿದೆ. ನಬಾರ್ಡಿಂದ 425 ಕೋಟಿ ತಂದಿದ್ದೆ ಸಾಲವನ್ನು ನಾನು 4.4%. ಇವತ್ತು 175 ಕೋಟಿಗೆ ಬಂದು ಇಳಿದಿದೆ. ರಾಜ್ಯ ಸರ್ಕಾರಕ್ಕೆ ಕಾಣಿಸ್ತಾ ಇಲ್ವಾ? ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಲ್ವಾ? ಇವತ್ತು ರೈತರಿಗೆ ಸಾಲ ಸಿಗದೇ ಇರ್ತಕ್ಕಂಥ ವ್ಯವಸ್ಥೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಾನೊಬ್ಬ ಶಾಸಕನಾಗಿ, ಮಾಜಿ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ನಮ್ಮ DCC ಬ್ಯಾಂಕ್ ಮುಂದೆ ಹೋಗಿ ಕೂತು ಸ್ಟ್ರೈಕ್ ಮಾಡಿ ರೈತರಿಗೆ ಸಾಲವನ್ನು ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಿಮಗೆ ಚುನಾವಣೆ ಮುಖ್ಯನಾ ಇಲ್ಲ ರೈತರ ಕಲ್ಯಾಣ ಮುಖ್ಯನಾ ಅಂತಕ್ಕಂಥದ್ದನ್ನ ನಾನು ಭಾಳ ಸ್ಪಷ್ಟವಾಗಿ ಒಂದು ಪ್ರಶ್ನೆನ ಕೇಳಬೇಕು. DCC ಬ್ಯಾಂಕ್ಗೆ ಅನುದಾನ ಕೊಡಿ. ಇವತ್ತು ನಬಾರ್ಡಿಂದ 48% ಕಡಿಮೆ ಆಗಿದೆ.
ಆ 48% ರಾಜ್ಯ ಸರ್ಕಾರದಿಂದ ತುಂಬಿಕೊಡಿ. ಯಾರು ಕೊಡ್ತಾರೆ? ನಮ್ಮ ರೈತರಿಗೆ ತಾನೇ ಕೊಡ್ತಾ ಇರೋದು ಸಾಲವನ್ನು. ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತೀರಿ. ನಮ್ಮ ರಾಜ್ಯದ ರೈತರಿಗೆ ತಾನೇ ಸಿಗ್ತಾ ಇರೋದು. ಕೊಡಿ 48%, 2,600 ಕೋಟಿ ಕೊಡಿ ರಾಜ್ಯ ಸರ್ಕಾರದಿಂದ. ಗ್ಯಾರಂಟಿಗೆ 56,000 ಕೋಟಿಯನ್ನು ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ರೈತರಿಗೆ ಉಚಿತವಾಗಿ ಏನು ಕೊಡಬೇಡಿ, ಸಾಲ ಕೊಡ್ತಕ್ಕಂಥದ್ದು. ನಮ್ಮ ರೈತರು ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾರೆ ಸಾಲ. 2,600 ಕೋಟಿ ಸಾಲ ಕೊಡಿ, ಉಚಿತವಾಗಿ ಕೊಡಿ ಅಂತ ಯಾವ ರೈತರು ಕೇಳ್ತಾ ಇಲ್ಲ. ಇವತ್ತು ಗ್ಯಾರಂಟಿ ಸ್ಕೀಮ್ಗಳು 56,000 ಕೋಟಿಯನ್ನು ಕೊಡ್ತಾ ಇದ್ದೀರಿ, ಉಚಿತವಾಗಿ ಕೊಡ್ತಾ ಇದ್ದೀರಿ. ನಿಮ್ಗೆ ವಾಪಸ್ ಬರ್ತಕ್ಕಂಥದ್ದಲ್ಲ. ನೀವು ರೈತರಿಗೆ ಸಹಾಯ ಮಾಡಬೇಕು, ರೈತರ ಪರವಾದ ಸರ್ಕಾರವನ್ನು ನಡೆಸಬೇಕು ಅಂದರೆ 2,600 ಕೋಟಿ ನಬಾರ್ಡಿಂದ ಏನು ಕಟ್ಟಾಗಿದೆ ಅದನ್ನ ದಯಮಾಡಿ ರಾಜ್ಯ ಸರ್ಕಾರದಿಂದ ಬರೆಸಿ. ಈ ರಾಜಕಾರಣವನ್ನು ಬದಿಗೊತ್ತಿ ನಮ್ಮ ರೈತರನ್ನ ಉಳಿಸಿ, ನಮ್ಮ ಸಹಕಾರ ಸಂಸ್ಥೆಗಳನ್ನ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ನಾನಿನ್ನೂ ಒಬ್ಬ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕ. ಸಹಕಾರಿ ಕ್ಷೇತ್ರದಲ್ಲಿ 1 ದಶಕದ ಅನುಭವ ಇದ್ದರೂ ಸಹ ಇನ್ನು ಮುಂದೆ ನಾವು ಯಾವ ರೀತಿ ಸಹಕಾರಿ ರಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದಕ್ಕೆ ಯಾವ ರೀತಿ ಮುನ್ನುಡಿಯನ್ನು ಹಾಕ್ಕೊಡ್ಬೇಕು ಅಂತಕ್ಕಂಥದ್ದು ದಯಮಾಡಿ ಯೋಚನೆ ಮಾಡಿ. ನಮ್ಮಂಥ ಯುವ ಸಹಕಾರಿಗಳನ್ನ ಮುಂದಿನ ದಿನಗಳಲ್ಲಿ ತಪ್ಪು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ನೀವು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥ ಪರಿಸ್ಥಿತಿಯನ್ನು ತಂದೊಡ್ಡಬೇಡಿ. ಪಾರದರ್ಶಕವಾಗಿ ಸಹಕಾರಿ ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ರಾಜ್ಯಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ನೀವು ಮೈಸೂರು ಕಡೆಗೆ ಹೇಗೆ ಹಿಡಿತಾ ಇದ್ದೀರಿ? ರಾಜ್ಯ ಪ್ರವಾಸ ಇವತ್ತು ಭಾಳ ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ. ಕಾರ್ಯಕರ್ತರು ಇವತ್ತು ರಾಜ್ಯ ಪ್ರವಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಅವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈಗ ನಿಖಿಲ್ ಅವರು, ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ, ಒತ್ತಡ ಜಾಸ್ತಿ ಇದೆ, ಎರಡೂ ದೊಡ್ಡ ದೊಡ್ಡ ಖಾತೆಗಳಿಗೆ ಅವರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಿಖಿಲ್ರವರು ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಎಲ್ಲ ಕಡೆ ಹೋದಂಥ ಎಲ್ಲ ಕಡೆಯೂ ಸಹ ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದಾರೆ. ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ. ಮೈಸೂರಿಗೆ ಆಗಸ್ಟ್ ತಿಂಗಳಲ್ಲಿ ಡೇಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ರಾಜ್ಯಾಧ್ಯಕ್ಷರಾಗೋದು ಖಚಿತ. ಅವ್ರು ಎಲ್ಲಿಯೂ ಸಹ ರಾಜ್ಯಾಧ್ಯಕ್ಷರಾಗ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಸಹ ಅವರು ಹೇಳಿಲ್ಲ, ದೇವೇಗೌಡ ಅಪ್ಪಾಜಿಯವರು ಸಹ ಹೇಳಿಲ್ಲ, ಕುಮಾರಣ್ಣ ಅವರು ಸಹ ಹೇಳಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಶಾಸಕರುಗಳು ನಿಖಿಲ್ರವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತಕ್ಕಂಥ ಮನವಿಯನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಕುಮಾರಣ್ಣವರಾಗಲಿ, ದೊಡ್ಡವರಾಗಲಿ, ನಿಖಿಲ್ ಅವರಾಗಲಿ ಎಲ್ಲಿಯೂ ಸಹ ನಾನು ರಾಜ್ಯಾಧ್ಯಕ್ಷ ಆಗ್ತೀವಿ, ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಅಲ್ಲಿ ರಾಜ್ಯಾಧ್ಯಕ್ಷ ನಿಖಿಲ್ ಆದರೆ ಮಾತ್ರ ಪಾರ್ಟಿ ಉಳಿಯೋದು ಸಾಧ್ಯ ಇಲ್ಲ. ಈಗ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯ ನಿಖಿಲ್ ಅವರು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ. ಇವತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕಟ್ಟಿರ್ತಕ್ಕಂಥ ಪಕ್ಷ, ಕುಮಾರಣ್ಣ ಅವರು ಅದನ್ನ ಉಳಿಸಿ ಬೆಳೆಸ್ಕೊಂಡು ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿರತಕ್ಕಂಥ ಪಕ್ಷ. ರಾಜ್ಯದಲ್ಲಿ ಹಲವಾರು ಜನರು ಇವತ್ತು ಪ್ರಾದೇಶಿಕ ಪಕ್ಷಗಳನ್ನು ಮಾಡಿರೋದನ್ನೂ ನೋಡಿದ್ದೇವೆ. ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಸಹ ನಾವು ನೋಡಿದ್ದೇವೆ. ಉಳಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿದಿರ್ತಕ್ಕಂಥದ್ದು ಒಂದೇ, ಅದು JDS. ಅದನ್ನ ಉಳಿಸಿರ್ತಕ್ಕಂಥವ್ರು ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣ ಅವರು. ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತಕ್ಕಂಥ ಮನವಿಯನ್ನು ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದೇವೆ. ನೀವು ಒಂದು ಕಡೆ ಪಾರ್ಟಿ ಕಟ್ತಿದ್ದೀರಿ, ಮತ್ತೊಂದು ಕಡೆ ನಿಮ್ಮ ತಂದೆಯವರೇ ಕಾಂಗ್ರೆಸ್ ಹತ್ರ ಹೋಗ್ತಾ ಇದ್ದಾರೆ. ಯಾಕೆ ಅವ್ರು ಕನ್ವಿನ್ಸ್ ಮಾಡೋಕೆ ಆಗ್ತಾ ಇಲ್ಲ? ಈಗ ನಾವೆಲ್ಲರೂ ಸಹ ಗಮನಿಸಿ, ನಾನು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಭಾಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಏನೇನು ಬೆಳವಣಿಗೆಗಳಾಯಿತು, ಏನೇನಾಯಿತು. ಇವತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ JDS ಪಕ್ಷದಿಂದ ಆಯ್ಕೆಯಾಗಿದ್ದೀನಿ. JDS ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ. ಇವತ್ತು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ, ಅವನು ಯಾವ ರೀತಿ ನಡ್ಕೊಳ್ತಾನೆ, ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ, ಅದನ್ನೆಲ್ಲವನ್ನೂ ಸಹ ಭಾಳ ಜನ ಇವತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಜನಗಳ ಆಶಯದಂತೆ ನಾನು JDS ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ
ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆನ ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಂದೊಂದು ದಿನಗಳಲ್ಲಿ ನೋಡ್ಕಾದ ನೀವು ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ ಅಂತ. ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ. ಅದು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಂದೆಯವ್ರನ್ನ ಉಳಿಸ್ಕೊತೀರಾ ಅಂತ JDS ತಂದೆಯವ್ರನ್ನ JDS ಉಳಿಸ್ಕೊತೀರಾ? ಈಗ ಅದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.